ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಾಮಾನ್ಯ ಹುಡುಗನ ಅಸಾಮಾನ್ಯ ಕನಸು ಕಥೆಯನ್ನು ಕೇಳೋಣ ಬನ್ನಿ. ನಾನು ಈ ಕಥೆ ಹೇಳೋದು ಯಾರದ್ದೋ ಬಗ್ಗೆ ಅಲ್ಲ, ಇದು ನನ್ನಂತ ಅನೇಕ ಜನರ ಕಥೆ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಒಬ್ಬ ಹುಡುಗ ಪ್ರತಿದಿನ ಬೆಳಗ್ಗೆ ಎದ್ದು ಹೊರಗೆ ನೋಡ್ತಿದ್ದ. ಆಕಾಶ ದೊಡ್ಡದು, ಕನಸುಗಳು ದೊಡ್ಡದು, ಆದರೆ ಅವನ ಜೀವನ ಚಿಕ್ಕದು. ಅವನ ಹೆಸರು ಅಷ್ಟೇನೂ ಮುಖ್ಯವಲ್ಲ, ಏಕೆಂದರೆ ಈ ಕಥೆಯಲ್ಲಿ ಅವನು ಒಬ್ಬ ಸಾಮಾನ್ಯ ಹುಡುಗ. ಅವನ ತಂದೆ ದಿನಗೂಲಿ ಕೆಲಸಗಾರ, ತಾಯಿ ಮನೆಯ ಕೆಲಸ. ಮನೆಯಲ್ಲಿ ಹಣ ಯಾವತ್ತೂ ಸಾಕಾಗುತ್ತಿರಲಿಲ್ಲ. ಹುಡುಗ ಕೇಳುತ್ತಿದ್ದ ಪ್ರಶ್ನೆ ಒಂದೇ: ನಮ್ಮ ಜೀವನ ಯಾವಾಗ ಬದಲಾಗುತ್ತೆ? ಯಾರಿಗೂ ಉತ್ತರ ಗೊತ್ತಿರಲಿಲ್ಲ. ಒಂದು ದಿನ ಶಾಲೆಯಿಂದ ಮನೆಗೆ ಬರುವಾಗ ಅವನು ದೊಡ್ಡ ಕಾರು ಹೋಗುವುದನ್ನು ನೋಡಿದ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು: ಈ ಕಾರಿನಲ್ಲಿ ಹೋಗುವವರು ನನ್ನಂಥ ಜನರಲ್ಲ ಅಲ್ವಾ? ಅದೇ ದಿನ ಅವನು ಒಂದು ನಿರ್ಧಾರ ಮಾಡಿಕೊಂಡ: ನಾನು ನನ್ನ ಜೀವನ ಬದಲಾಯಿಸ್ತೀನಿ. ಆ ನಿರ್ಧಾರ ದೊಡ್ಡದಾಗಿರಲಿಲ್ಲ, ಆದರೆ ಗಟ್ಟಿಯಾಗಿತ್ತು. ಅವನು ಓದೋದು ಶುರು ಮಾಡಿದ, ಆಟ ಕಡಿಮೆ ಮಾಡಿದ, ಕನಸು ಹೆಚ್ಚು ನೋಡಿದ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನು ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಕೆಲವೊಮ್ಮೆ ವಿದ್ಯುತ್ ಇರಲಿಲ್ಲ, ಕೆಲವೊಮ್ಮೆ ಹಸಿವು, ಆದರೆ ಅವನು ನಿಲ್ಲಲಿಲ್ಲ. ಒಂದು ದಿನ ಅವನು ತನ್ನನ್ನೇ ಕೇಳಿಕೊಂಡ: ನಾನು ಯಾಕಿಷ್ಟು ಕಷ್ಟಪಡ್ತಿದ್ದೀನಿ? ಅವನೇ ಉತ್ತರ ಕಂಡುಕೊಂಡ: ನಾನು ಸುಖವಾಗಿರಲಲ್ಲ, ನನ್ನವರ ಜೀವನ ಬದಲಾಯಿಸಲು. ಪರೀಕ್ಷೆ ಫಲಿತಾಂಶ ಬಂದಾಗ ಅವನಿಗೆ ದೊಡ್ಡ ಮಾರ್ಕ್ಸ್ ಬರಲಿಲ್ಲ. ಹಳ್ಳಿಯವರು ಮಾತನಾಡಿದರು: ಇವನಿಂದ ಏನೂ ಆಗಲ್ಲ. ಆ ಮಾತುಗಳು ಅವನ ಮನಸ್ಸಿಗೆ ತಾಗಿದವು, ಆದರೆ ಅವನ ಕನಸನ್ನು ಮುರಿಯಲಿಲ್ಲ. ಅವನು ಒಂದು ಸತ್ಯ ಅರ್ಥ ಮಾಡಿಕೊಂಡ: ಮಾರ್ಕ್ಸ್ ನನ್ನ ಜೀವನ ಅಲ್ಲ, ನನ್ನ ಪ್ರಯತ್ನವೇ ನನ್ನ ಗುರುತು. ಕಾಲ ಕಳೆದಂತೆ ಅವನು ಹೊಸ ವಿಷಯಗಳನ್ನು ಕಲಿಯಲು ಶುರು ಮಾಡಿದ. ಮೊಬೈಲ್ನಲ್ಲಿ ವಿಡಿಯೋ ನೋಡ್ತಿದ್ದ, ಹೊಸ ಕೌಶಲ್ಯ ಕಲಿತ. ಒಂದು ದಿನ ಅವನಿಗೆ ಒಂದು ಆಲೋಚನೆ ಬಂತು: ನಾನು ಕೂಡ ವಿಡಿಯೋ ಮಾಡಬಹುದಾ? ಮೊದಲ ವಿಡಿಯೋ ಮಾಡಿದಾಗ ಅವನ ಕೈ ನಡುಗುತ್ತಿತ್ತು, ಮಾತು ಸರಿಯಾಗಿ ಬರಲಿಲ್ಲ, ಆದರೆ ಅವನು ಅಪ್ಲೋಡ್ ಮಾಡಿದ. ಮೊದಲ ವಿಡಿಯೋ ನೋಡಿದವರು 10 ಜನ, ಯಾರೂ ಗಮನ ಕೊಡಲಿಲ್ಲ. ಆದರೆ ಅವನು ನಿಲ್ಲಲಿಲ್ಲ. ಪ್ರತಿದಿನ ಒಂದು ಹೊಸ ಪ್ರಯತ್ನ. 1 ತಿಂಗಳು, 6 ತಿಂಗಳು, 1 ವರ್ಷ. ಒಂದು ದಿನ ಅವನ ವಿಡಿಯೋ ವೈರಲ್ ಆಯಿತು. ಹಳ್ಳಿಯವರು ಆಶ್ಚರ್ಯಪಟ್ಟರು: ಇವನೇನಾ? ಅವನು ನಗುತ್ತಾ ಹೇಳಿದ: ಹೌದು, ನಾನೇ. ಯೂಟ್ಯೂಬ್ ಮೂಲಕ ಅವನಿಗೆ ಆದಾಯ ಬರಲು ಶುರುವಾಯಿತು. ಮೊದಲ ಹಣ ಬಂದ ದಿನ ಅವನು ತಂದೆಗೆ ಹೊಸ ಬಟ್ಟೆ ತಂದುಕೊಟ್ಟ, ತಾಯಿಗೆ ಔಷಧಿ ತಂದುಕೊಟ್ಟ. ಆ ದಿನ ಅವನ ತಂದೆ ಹೇಳಿದರು: ಮಗ, ನೀನು ನಮ್ಮ ಜೀವನ ಬದಲಾಯಿಸಿದೆ. ಆ ಮಾತು ಅವನ ಜೀವನದ ಅರ್ಥವಾಯಿತು. ಅವನು ಅರ್ಥ ಮಾಡಿಕೊಂಡ: ಯಶಸ್ಸು ಹಣದಲ್ಲಿಲ್ಲ, ನಮ್ಮವರ ಮುಖದಲ್ಲಿ ಬರುವ ನಗುವಿನಲ್ಲಿದೆ. ಇಂದು ಅವನು ದೊಡ್ಡ ವ್ಯಕ್ತಿಯಾಗಿಲ್ಲ, ಆದರೆ ಒಂದು ವಿಷಯ ಖಚಿತ: ಹೌದು, ಅವನು ಸೋಲಲಿಲ್ಲ, ಅವನು ನಿಲ್ಲಲಿಲ್ಲ, ಅವನು ತನ್ನ ಕನಸನ್ನು ಬಿಡಲಿಲ್ಲ. ಹಾಗೆಯೇ ನೀನು ಈ ಕಥೆ ಕೇಳುತ್ತಿದ್ದೀಯಲ್ಲ, ಇದು ಯಾರದ್ದೋ ಕಥೆಯಲ್ಲ, ಇದು ನಿನ್ನ ಕಥೆ. ಏಕೆಂದರೆ ನೀನು ಕೂಡ ಒಂದು ದಿನ ನಿನ್ನ ಜೀವನವನ್ನು ಬದಲಾಯಿಸುವ ನಿರ್ಧಾರ ಮಾಡ್ತೀಯ, ಮತ್ತು ಆ ದಿನ ನಿನ್ನ ಕಥೆ ಕೂಡ ಯಾರಿಗಾದರೂ ಪ್ರೇರಣೆಯಾಗುತ್ತದೆ. ಜೀವನವೆಂದರೆ ಯಾವತ್ತೂ ಸುಲಭ ಅಲ್ಲ, ಆದರೆ ಸುಲಭ ಅಲ್ಲ ಅಂದರೆ ಅಸಾಧ್ಯ ಅಲ್ಲ. ನೀನು ಇಂದು ಯಾವ ಸ್ಥಿತಿಯಲ್ಲಿದ್ದೀಯೋ ಅದು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಆರಂಭ. ನೀನು ಬಡವಾಗಿರಬಹುದು, ನೀನು ಸೋತವನಾಗಿರಬಹುದು, ನಿನ್ನ ಮೇಲೆ ಯಾರೂ ನಂಬಿಕೆ ಇರದಿರಬಹುದು, ಆದರೆ ಒಂದು ವಿಷಯ ನೆನಪಿಟ್ಟುಕೋ: ನಿನ್ನ ಮೇಲೆ ನಂಬಿಕೆ ಇಡುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೀನೇ. ಒಂದು ದಿನ ನೀನು ಹಿಂದಿರುಗಿ ನೋಡಿದಾಗ ಹೇಳ್ತೀಯಾ: ನಾನು ಅಂದು ನಿಲ್ಲದೇ ಇದ್ದಿದ್ದರೆ ಇಂದು ಇಲ್ಲಿರಲಿಲ್ಲ. ಅದಕ್ಕಾಗಿ ಇಂದು ನಿಲ್ಲಬೇಡ, ಇಂದು ಸೋಲಬೇಡ, ಇಂದು ನಿನ್ನ ಕನಸನ್ನು ಬಿಡಬೇಡ, ಏಕೆಂದರೆ ನಿನ್ನ ಕಥೆ ಇನ್ನೂ ಮುಗಿದಿಲ್ಲ. ಇಂತಹ ಮತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲೂ ಸಿಗೋಣ. ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.